ಕರ್ನಾಟಕ ಗಡಿಯಲ್ಲಿ ಅಕ್ರಮ ಮಟ್ಕಾ ಡಿಜಿಟಲ್ ಚಕ್ರಕ್ಕೆ ಯುವ ಸಮೂಹ ಬಲಿಯಾಗ್ತಾ ಇದ್ದು, ಅಕ್ರಮ ಜೂಜಾಟಕ್ಕೆ ಬ್ರೇಕ್ ಹಾಕುವಂತೆ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಅಥಣಿ ತಾಲೂಕಿನ ಕೋಹಳ್ಳಿ ಹೊರವಲಯದ ಸಿಂಧೂರು ಗ್ರಾಮದ ಗಡಿ ಹಾಗೂ ಮಹಾರಾಷ್ಟ್ರದ ಸಾಂಗ್ಲಿ ಜಿಲ್ಲೆಯ ಜತ್ ತಾಲೂಕಿನ ಸಿಂಧೂರು ಬಾರ್ಡರ್ ಕರ್ನಾಟಕ ಗಡಿಯಿಂದ ಕೇವಲ 100 ಅಡಿ ಅಂತರದಲ್ಲಿದ್ದು, ರಸ್ತೆ ಬದಿಯಲ್ಲೇ ಲಕ್ಷ ರೂಪಾಯಿ ಅವ್ಯವಹಾರ ನಡೀತಾ ಇದ್ದು, ಅಕ್ರಮ ಚಟುವಟಿಕೆಗಳ ತಾಣ ಆಗಿದೆ. ಇನ್ನು ಜೂಜಾಟಕ್ಕೆ ಯುವಕರು ಬಲಿಯಾಗ್ತಾ ಇದ್ದು, ಅಕ್ರಮ ಚಟುವಟಿಕೆಗಳಿಗೆ ಕಡಿವಾಣವನ್ನ ಹಾಕುವಂತೆ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಸಮಸ್ಯೆ ಸರ ಈಗ ಒಂದ ಸಮಸ್ಯೆ ಆಗಿದೆ ಸರ್. ಈ ಊರೆಲ್ಲ ದಾರು ಮಾರುದು, ಊರೆಲ್ಲ ಒಟ್ಟ ಎಲ್ಲ ಪಟ್ಟಿ ಅಂಗಡಿ ಸರ್. ಸಿಂಧೂರ ಪಟ್ಟಿ ಅಂಗಡಿ ದಾರು ಇದು ಸಿಂಧಿ ಅಂಗಡಿ ಮಟ್ಕ ಅಂಗಡಿ ಸರ್. ಅದು ಸಿಂಧಿ ಅಂಗಡಿ ಇದು ಮಟ್ಕ ಅಂಗಡಿ ಸರ್. ಗಿರ್ಮಿಟ್ ಎಲ್ಲ 100 ರೂಪಾಯಿ 10 ರೂಪಾಯಿ 100 ರೂಪಾಯಿ 10 ರೂಪಾಯಿ ಕಮಿಷನ್. ಅವ್ರು 10 ರೂಪಾಯಿ ಇದು 10 ರೂಪಾಯಿ ಹಚ್ಚಿರ 100 ರೂಪಾಯಿ ಕೊಡ್ತಾರೆ. ಅದ ಒಂದು 10 ನಂಬರ್ ಇರ್ತಾವ ಸರ್. ಈಗ ಗ್ರೌಂಡ್ ತಿರುಗಿ ಬಂದ್ ಒಂದು ಎಲ್ಲಿ ನಿಂದಿರ್ತಲ್ಲ ಅದಕ್ಕೆ ಯಾವ ಹಚ್ಚಿರ್ತಾನಲ್ಲ ಅದಕ್ಕೆ 10 ರೂಪಾಯಿ ಎಲ್ಲ ಅನ್ಲೀಗಲ್ ಸರ್. ಲೀಗಲ್ ಯಾವುದೂ ಇಲ್ಲ. ಕರ್ನಾಟಕದವ್ರು ಆಲ್ರೆಡಿ ಎಲ್ಲರೂ ಕರ್ನಾಟಕದ ಕಸ್ಟಮರ್ ಅದಾವ್ರು ಸರ್. ಎಲ್ಲ ಕಸ್ಟಮರ್ ಕರ್ನಾಟಕ ಬರ್ತಾವ್ರಿ. ನಮ್ಮಲ್ಲಿ ಮಹಾರಾಷ್ಟ್ರದಾಗ ನಮ್ಮಲ್ಲಿ ಸಿಂಧೂರು ಅಂತ ಸತ್ಯಾನಾಶ ಇಲ್ಲಿ ಕಮ್ಮಿತ್ ಕಮ್ಮಿ ಕಮ್ಮಿತ್ ಕಮ್ಮಿ 8-10 ಅಂಗಡಿ ಇದಾವೆ ಸರ್. ಅಂಗಡಿ ಅದಾವು. ಒಂದ್ ಅಂಗಡಿ ದಿನ ಇಲ್ಲಂದ್ರು ಕಮ್ಮಿತ್ ಕಮ್ಮಿ ಒಂದು 60-70 ಸಾವಿರ ರೂಪಾಯಿ ಕಲೆಕ್ಷನ್ ಮಾಡ್ತಾರೆ. 7 ಲಕ್ಷ ರೂಪಾಯಿ ಇವ್ರು ಆರಾಮ್ ಮಾಡ್ತಾರೆ. ಅನ್ಲೀಗಲ್ ಸರ್ ಇದೆಲ್ಲ. ಲೀಗಲ್ ಯಾವುದೂ ಇಲ್ಲ. ಲೀಗಲ್ ಇತ್ತಂದ್ರೆ ಸರ್ ಇವ್ರಿಗೆ ಪರ್ಮಿಷನ್ ಬೇಕು, ಗೌರ್ಮೆಂಟ್ ಇದನ್ನ ಬೇಕು, ಗೌರ್ಮೆಂಟ್ದವ್ರು ಬಂದು ಇದನ್ನ ಎಂಕ್ವೈರಿ ಮಾಡಿರ್ಬೇಕು. ಒಂದು ಬಾರ್ ಕೊಡ್ಬೇಕಾದ್ರೆ ಇವ್ರೊಂದು ಪರ್ಮಿಷನ್ ತೊಗೊಂಡು ಬಾರ್ ಕೊಡ್ತಿರ್ತಾರೆ ಸರ್. ಪೊಲೀಸರು ಅವ್ರಿಗೆ ಏನು ಕೊಡ್ತಾರೋ ಏನು ಬಿಡ್ತಾರೋ ನಮ್ಗೆ ಅದನ್ನ ಸೆಕೆಂಡ್ರಿ ಸರ್. ನಮ್ಮ ಊರಂತರೂ ಒಟ್ಟ ಸತ್ಯನಾಶ ಸಿಡಿಸ್ಯಾರ ಸರ್. ಇವ್ರು ಒಟ್ಟು ಇಲ್ಲಿ ಬಂದ್ ಮಾಡಿಸ್ರಿ ಸರ್. ಏನು ಮಾಡ್ತೀರಿ ಮಾಡ್ರಿ ನೀವು. ಆ ಪ್ರೊಫೆಷನ್ ಅವ್ರು ಬಂದ್ರೆ ಮಾಡಲಿ, MLA ಹಚ್ಚಿರ ಬಂದ್ ಮಾಡಿಸ್ಲಿ. ನಮ್ಮ ಊರನ್ನವ್ರು ನನಗಿರೋದವ್ರು ನಡೀತಿತ್ತು ಸರ್. ಅದೇನು ಪ್ರಾಬ್ಲಮ್ ಇಲ್ಲ. ನಮ್ಮ ಊರ ಹೆಸರು ಕೆಡಬಾರ್ದು ಸರ್. ಸರ್ ಇವ್ರು ಮಹಾರಾಷ್ಟ್ರದಾಗ ರಗಡ 100 ಜಾಗ ಅದಾವ ಸರ್. ಈ ರೋಡಿಗೆ ಕಮ್ಮಿತ್ ಕಮ್ಮಿ ಇಲ್ಲಂದ್ರು ಆಕ್ಸಿಡೆಂಟ್ ಆಗಿ ನಮ್ಮ ಬ್ರದರ್ ಮನ್ರಿ ಸರ್, ಮಾಂತೇಶ್ ಪಾಟೀಲ್ ಅನ್ನೋರು. ಒಟ್ಟು 17 ವರ್ಷ ಹುಡುಗ ಸರ್. ಇದ ರೋಡಿಗೆ ಸತ್ತಾನ್ರಿ ಸರ್ ಮನೆ. ಅಂದ್ರೆ ಇದರಲ್ಲ ಸರ್ ಸಿಂಧಿ ಕುಡಿದು ಹೋಗಿ ನಿದ್ದೆ ಮಾಡ್ಕೊತ ಹೋಗ್ಯಾನ್ರಿ ಸರ್. ಇದ ಬಡತನ ಪರಿಸ್ಥಿತಿದಾಗ ಜೀವನನ ಈ ಸಿಂಧೂರವ್ರು ಯಾರು ನೋಡಂಗಿಲ್ಲ. ಮೊದಲು ತಿರುಗಿರಿ ಅಂತದ್ರಾಗ ಇಂಥದ್ದು ಮಾಡ್ಕೋತ ಕೂತ್ರೆ ಸರ್ ಜೀವನ ಹೆಂಗೆ ಆಗೋದ್ರಿ ಇಲ್ಲಿ ನಮ್ದು ಅಂತ. ನಮ್ದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಸರ್ ನಮ್ದು ಹೊಲ ಇಲ್ಲೇ ನಂದು ಏರಿಯಾನ ಇದೆ ರೀ. ಅವ್ಯವಹಾರ ಅನ್ರಿ ಸರ್. ಹೆಣ್ಮಕ್ಳು ಎದ್ದು ಸಂಡಾಸ್ ಕೊಲಕ್ಕೆ ಇವ್ರಿಗೆ ಟೈಮ್ ಇಲ್ಲ ಸರ್. ಇವ್ರು ಹೇಳ್ಬೇಕ್ರಿ ಅದು ಸಂಡಾಸ್ ಬರಕ್ಕೆ ಸರ್ ಇದನ್ನ ಇಲ್ರಿ. ಇವ್ರಿಗೆ ಟೈಮ್ ಕೊಡಂಗಿಲ್ಲ ಇವ್ರು. ಮುಂಜಾನೆ ಎದ್ರ ಪ್ಲೇಸ್ ಅಲ್ಲಿ ಇದನ್ನ ಹೆಣ್ಮಕ್ಳು ಸಂಡಾಸ್ ಕೂತಿರ್ತಾರೆ ಹೊಲ್ದಾಗದು. ಇವ್ರು ಸಿಂಧಿ ತೊಗೊಂಡು ಹೋಗಿ ಸರ್ ಅಲ್ಲಿ ಕುಂತಿರ್ತಾರೆ. ಇವ್ರ ದಂಧ ಮಾಡೋ ಲಕ್ಷಣ ಇವ್ರು ಸರ್. ಎಲ್ಲ ಕಡೆ ಪ್ಲಾಸ್ಟಿಕ್ ಬೀಳ್ತಾವ ಸರ್. ಇವರು ದನಗಳು ತಿರ್ಗಾಡ್ತಾವ. ಇಲ್ಲಿ 10 ದನಗಳು ತಿರ್ಗಾಡ್ತಾವ ಸರ್. ನಮ್ದು ಅಟ್ಟತನಲ್ಲ 50 ಮಂದಿ ಮನೆತಂದ ದನಗಳು ತಿರ್ಗಾಡ್ತಾವ್ರಿ. ಯಾವ ದನಗಳ ಪರಿಸ್ಥಿತಿ ನಮ್ಮ ಪರಿಸ್ಥಿತಿ ನಮ್ಮ ಜೀವನ ಹೆಂಗೆ ಸರ್. ಅಪೇಕ್ಷೆ ಏನು ಸರ್ ಏನಿಲ್ರಿ. ಎಲ್ಲ ಬಂದ್ ಮಾಡಿಸ್ಬೇಕು. ಇವೆಲ್ಲ ಅವ್ಯವಹಾರಗಳನ್ನ ಬಂದ್ ಮಾಡ್ಬೇಕು ಸಿಂಧೂರಾಗ ಸರ್. ಇದೊಂದೇ ಅಪೇಕ್ಷೆ ಐತೆ. ಮತ್ತೊಂದು ಏನಿಲ್ಲ. ಸದಾಶಿವ ಸೌದಿ ಅಂತ ಸರ್ ನಮ್ದು. ಎಲ್ಲ ಬಂದ್ ಮಾಡಿಸ್ಬೇಕು ಇಟ್ಟ ಸರ್ ನಮ್ದೇನು ಮತ್ತೊಂದೇನು ಉದ್ದೇಶ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.